ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತು ನಮ್ಮ ಯೂಟ್ಯೂಬ್ ವ್ಯೂವರ್ಸಲ್ಲಿ ಒಬ್ಬರು ಆಫ್ ಫೇಸ್ ಸ್ಯಾಯಿಂಗ್ ಕಾರಣ ತಿಳಿಸಿ, ಲಕ್ಷಣ ತಿಳಿಸಿ, ಮನೆಮದ್ದನ್ನು ತಿಳಿಸಿ ಅಂತ ಕಾಮೆಂಟ್ಸ್ ಬಾಕ್ಸಲ್ಲಿ ಕೇಳಿದ್ದೀರಿ. ಆಫ್ ಫೇಸ್ ಸ್ಯಾಗಿಂಗ್ ಅಂದರೆ ಮುಖ ಜೋತ್ ಬೀಳೋದು, ವಯಸ್ಸಿಗೆ ಮುಂಚಿತವಾಗಿ ಸುಕ್ಕುಗಟ್ಟೋದು, ಜೋತ್ ಬೀಳೋಂಥದ್ದು ಚರ್ಮ. ಅವ್ರಿಗೆ ಯಾರಿಗೂ ಆಫ್ ಫೇಸ್ ಆಗಿರ್ಬೋದು, ಇನ್ನು ಕೆಲವರಿಗೆ ಫುಲ್ ಫೇಸ್ ಆಗಿರ್ಬೋದು, ಇನ್ನು ಕೆಲವರಿಗೆ ಮೈಯೆಲ್ಲ ಸ್ಯಾಗಾಗಿರುತ್ತೆ. ಹಿಂಗಂದರೆ ಹಿಂಗೆ ಜೋತ್ ಬೀಳುತ್ತೆ ಚರ್ಮ. ವಯಸ್ಸಾದ ನಂತರ 70-80 ವಯಸ್ಸಾದ ನಂತರ ಅದು ಸರ್ವೇ ಸಾಮಾನ್ಯ ಬೀಳಲಿ, ಯುವಕರಲ್ಲೇ ಬೀಳ್ತದೆ. ಇದಕ್ಕೆ ಕಾರಣ ಏನು ಗೊತ್ತಾ ವೀಕ್ಷಕರೇ? ನಿಮ್ಮ ದೇಹದ ಆ ಒಂದು ಚರ್ಮಕ್ಕೆ ಬೇಕಾಗಿರುವಂತಹ ಎಲಾಸ್ಟಿಸಿಟಿ ಕಡಿಮೆ ಆಗುವಂಥದ್ದು. ಚರ್ಮಕ್ಕೆ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಇರಬೇಕು. ಆವಾಗ ಮಾತ್ರ ಅದು ಸ್ಟಿಫ್ ಆಗಿ ನಿಲ್ತದೆ, ಜೋತ್ ಬೀಳಲ್ಲ. ಇದು ಜೋತ್ ಬೀಳಲಿಕ್ಕೆ ಏನು ಕಾರಣ? ಮೊಟ್ಟ ಮೊದಲನೆಯ ಕಾರಣ, ನೀವು ದಪ್ಪ ಇದ್ದು ವೆಯ್ಟನ್ನು ರಿಡಕ್ಷನ್ ಮಾಡಿಸ್ಕೊಂಡಾಗ ಈ ಸ್ಟ್ರೆಚ್ ಮಾರ್ಕ್ಗಳು ಬರ್ತವೆ ಇದ್ದ ಹತ್ರ ಎಲ್ಲ ಗಂಡಸರಿಗೆ. ಹೆಣ್ಮಕ್ಳಿಗೆ ನೋಡಿದ್ದೀರಾ, ಪ್ರೆಗ್ನೆನ್ಸಿ ಆಗ್ತದೆ, ಡೆಲಿವರಿ ಆಗ್ತದೆ. ಡೆಲಿವರಿ ಆದ ನಂತರ ಪ್ರೆಗ್ನೆನ್ಸಿ ಟೈಮಲ್ಲಿ ಹೊಟ್ಟೆ ಉಬ್ಕೊಂಡಿರುತ್ತೆ, ಡೆಲಿವರಿ ಆದ ನಂತರ ಸಣ್ಣಗಾದ್ಮೇಲೆ ಅಲ್ಲಿ ಹೊಟ್ಟೆನೂ ಕೂಡ ಸಾಕಾಗ್ತದೆ, ಸ್ಟ್ರೆಚ್ ಮಾರ್ಕು ಬರ್ತದೆ. ಅದೇ ರೀತಿ ದಪ್ಪ ಇರೋಂಥವ್ರು ಪುರುಷರಿಗೂ ಕೂಡ ಸಣ್ಣಗಾದರು ಅಂತಂದರೆ ಅಲ್ಲಿ ಸಾಕಾಗ್ತದೆ. ಇದನ್ನು ಸರಿ ಮಾಡ್ಕೊಳ್ಳಲಿಕ್ಕೆ ಏನು ಅವಕಾಶ? ಆಫ್ ಫೇಸ್ ಸ್ಯಾಗಿಂಗ್ ಅಂತ ತಾವು ಕೇಳಿದ್ರಿ, ಅದು ಬೇರೆ ಇನ್ಯಾವುದೋ ನರಗಳ ತೋರ್ಬಲ್ಲೆ ಅಲ್ವಾ ಅಂತ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು, ಅಲಕ್ಷ್ಯ ಮಾಡೋದೇನಷ್ಟು ಒಳ್ಳೆಯದಲ್ಲ. ನಾನು ಜನರಲಾಗಿ ಹೇಳ್ತಾ ಇದ್ದೀನಿ, ಸ್ಕಿನ್ ಸ್ಯಾಗಿಂಗ್ ಇದು ಸರಿ ಹೋಗ್ಬೇಕು ಅಂದರೆ ಏನು ಮಾಡಬೇಕು? ಚರ್ಮ ಸ್ಟಿಫ್ ಆಗಬೇಕು, ಚರ್ಮಕ್ಕೆ ಎಲಾಸ್ಟಿಸಿಟಿ ಇಂಪ್ರೂವ್ ಆಗಬೇಕು. ಚರ್ಮಕ್ಕೆ ಎಲಾಸ್ಟಿಸಿಟಿ ಇಂಪ್ರೂವ್ ಆಗಬೇಕು ಅಂತಂದರೆ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡಬೇಕು. ಯಾವ ಎಣ್ಣೆ? ತಿಲ ತೈಲ. ತಿಲ ಅಂತಂದರೆ ಎಳ್ಳು, ತೈಲಗಳ ರಾಜ ತಿಲ ತೈಲ. ಎಳ್ಳು ಎಣ್ಣೆ ಎಲ್ಲ ಎಣ್ಣೆಗಳಿಗೆ ರಾಜ ಅಂತಂದು ನಮ್ಮ ಚರಕ ಸಮಿತಿಯಲ್ಲಿ ಉಲ್ಲೇಖ. ಈ ಎಣ್ಣೆಯನ್ನು ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ಸಂಪೂರ್ಣ ದೇಹಕ್ಕೆ ಹಚ್ಚಿ 1 ಅಥವಾ 2 ತಾಸು ಬಿಟ್ಟು ದಿನನಿತ್ಯ ಕಡಲೆ ಹಿಟ್ಟಿನಿಂದ ಸ್ನಾನ ಮಾಡೋದ್ರಿಂದ ಈ ಚರ್ಮದ ಎಲಾಸ್ಟಿಸಿಟಿ ಇಂಪ್ರೂವ್ ಆಗ್ತದೆ, ಸ್ಟಿಫ್ ಆಗಿ ಕೂರುತ್ತೆ, ಮುಖ ಜೋತ್ ಬೀಳಲ್ಲ. ವಯಸ್ಸು 20 ವಯಸ್ಸಿಗೆ 70 ಥರ ಕಾಣ್ತಾ ಇದ್ದೀರಿ ಅಂತಂದರೆ ಈ ಥರದ ಒಂದು ದಿನಚರ್ಯವನ್ನು ನೀವು ರೂಢಿಸ್ಕೋಬೇಕು. ಒಂದು ದಿನ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ನೀವು ಅನ್ಕೋಬೇಡಿ ಡಾಕ್ಟ್ರ್ ಹೇಳಿದ್ದು ಮಾಡಿದೆ ಅನುಕೂಲ ಆಗಲಿಲ್ಲ ಅಂತ. ಇದು ದಿನಚರ್ಯ. ದಿನ ಬೆಳಗ್ಗೆ ಎದ್ದ ತಕ್ಷಣ ಹೆಂಗೆ ಬ್ರಷ್ ಮಾಡ್ತೀರಿ? ದಿನ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಲ್ವಾ, ಊಟ ಮಾಡಲ್ವಾ, ತಿಂಡಿ ತಿನ್ನಲ್ವಾ? ಆ ರೀತಿ ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಜೀವನ ಪರ್ಯಂತ ಅಭ್ಯಂಜನ ಸ್ನಾನವನ್ನು ರೂಢಿಸ್ಕೋಬೇಕು. ಹಿಂಗೆ ಮಾಡಿದಲ್ಲಿ ನೀವು 70 ಆದರೂ 20 ಥರ ಕಾಣ್ತೀರಿ ವೀಕ್ಷಕರೇ. ಇದನ್ನೆಲ್ಲ ಅಭ್ಯಾಸ ಬಿಟ್ರಿ, ಪ್ರತಿಯೊಂದಕ್ಕೂ ಶಾಂಪು ಹಚ್ಚೋದು, ಸೋಪ್ ಹಚ್ಚೋದು ಮಾಡಿದಿರಿ, 20ಕ್ಕೆ 70 ಥರ ಕಾಣ್ತೀರಿ. ಫೇಸ್ ಸ್ಯಾಗಾಗ್ತದೆ, ಚರ್ಮ ಸುಕ್ಕಡ್ತದೆ, ಮುಖ ಎಲ್ಲ ಜೋತ್ ಬಿಡ್ತದೆ. ಹಳ್ಳೆಣ್ಣೆ ಕುಡಿದ್ರೆ ಮುಖ ಆಗ್ತದೆ ನೋಡ್ರಿ ನಿಮಗೆ. ಆದರೂ ಕೂಡ ನಿಮಗೆ ಔಷಧಿಯುಕ್ತ ತೈಲಗಳು ಬೇಕು ಇದಕ್ಕೆ ಅಭ್ಯಂಜನಕ್ಕೆ ಅಂತಂದರೆ ಬೇಕಾದಷ್ಟು ತೈಲಗಳು. ಫಾರ್ ಎಕ್ಸಾಂಪಲ್ ಎಷ್ಟಿ ಮಧು ತೈಲ ಆಗಿರ್ಬೋದು, ಮಹಾ ಮಂಜಿಷ್ಟಾದಿ ತೈಲಗಳಾಗಿರ್ಬೋದು. ಈ ಎರಡನ್ನಷ್ಟೇ ಹೇಳ್ತೇನೆ, ಸುಲಭವಾಗಿ ಲಭ್ಯ ಎಲ್ಲ ಆಯುರ್ವೇದ ಶಾಪ್ಗಳಲ್ಲಿ. ಇದನ್ನು ಮಾಡ್ಕೊಂಡು ಕೂಡ ನಿಮಗೆ ಅನುಕೂಲ ಆಗ್ತಿಲ್ಲ ಅಂದರೆ ಹಲವಾರು ಚರ್ಮಕ್ಕೆ ಹಚ್ಚುವಂತಹ ಲೇಪಗಳು ಲಭ್ಯ, ಕಷಾಯಗಳು ಲಭ್ಯ, ಔಷಧಿಗಳು ಲಭ್ಯ. ರಸಾಯನ ಔಷಧಿಗಳು ಅಂತಂದು ರಸಾಯನ ಚಿಕಿತ್ಸೆ ಅಂತಲೇ ಒಂದು ಸಪರೇಟ್ ಅಧ್ಯಾಯವನ್ನು ಚರಕ ಸಮಿತಿಯಲ್ಲಿ ಮಾಡಲಾಗಿದೆ. ಅಂದರೆ ಈ ರಸಾಯನ ಚಿಕಿತ್ಸೆ ಯಾರಿಗೆ ಕೊಡಬೇಕು? 70 ಆದರೂ 20 ಥರ ಕಾಣಬೇಕು ಅಂತ ಆಸೆ ಪಡ್ತಿರಲ್ಲ, ಅಂಥವರಿಗೆ ಕೊಡುವಂತಹ ಚಿಕಿತ್ಸೆ. 20 ಅಂಥವರು ಯಾವಾಗಲೂ 20 ಇರಬೇಕು, 70 ಆದ್ರೂ ಅಂತಂದು ನಿಮಗೆ ಇಷ್ಟ ಇದೆಯಾ? ರಸಾಯನ ಚಿಕಿತ್ಸೆಯನ್ನು ತಗೊಳ್ಳಿ. ಆ ಚಿಕಿತ್ಸೆ ಆಯುರ್ವೇದ ವೈದ್ಯರ ಹತ್ರ ಹೋಗಿ ತಗೋಬೇಕು. ಹೀಗೆ ತಗೊಂಡು 100 ಕಾಲ ನವ ಯುವಕ ಮತ್ತು ಯುವತಿಯರಂತೆ ಎವರ್ ಗ್ರೀನ್ ಹೀರೋ ಮತ್ತು ಹೀರೋಯಿನ್ಗಳಂತೆ ಕಾಣಲಿಕ್ಕೆ ಅವಕಾಶ ಇದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.